ಎಷ್ಟು ತಿನ್ನಬೇಕು, ತಿನ್ನೋದನ್ನು ಎಲ್ಲಿಗೆ ನಿಲ್ಲಿಸಬೇಕು ಅಂತ ಅನ್ನೋದೇನೆ ನಮಗೆ ಗೊತ್ತಿಲ್ಲ. ತಿನ್ನೋದನ್ನು ಎಲ್ಲಿಗೆ ನಿಲ್ಲಿಸಬೇಕು? ಯಾವುದೋ ಒಂದು ಕಪ್ಪು ನಿಮ್ಮೆ ಹೊಟ್ಟೆಗೆ ಹಿತ ಅಂತ ಅದು ಗೊತ್ತು ಮಾಡ್ಕೊಳ್ಳಿ. ಆ ಕಪ್ಪಿನ ಅಳತೆಯಲ್ಲೇ ನೀವು ನಿಮ್ಮ ಎಲ್ಲವನ್ನು ಊಟ ಮಾಡ್ತಾ ಹೋಗಿ. ಆವಾಗ ನಿಮ್ಮ ಕ್ಯಾಲೋರಿ ವೇರಿ ಆಗೋದಿಲ್ಲ. ಯಾರನ್ನು ಕೇಳಿದ್ರು ಒಂದು ದೊಡ್ಡ ಸಮಸ್ಯೆ ತೊಗೊಂಡು ಬಂದುಬಿಡ್ತಾರೆ. ಡಯಾಬಿಟೀಸ್ ಜಾಸ್ತಿ ಆಗ್ತಾಯಿದೆ, ಅತಿ ತೂಕ ಜಾಸ್ತಿ ಆಗ್ತಾಯಿದೆ, ಹೃದ್ರೋಗದ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ಈ ಥರ ಜೀವನ ಶೈಲಿಗೆ ಸಂಬಂಧಪಟ್ಟಂತಹ ಅನೇಕ ಕಾಯಿಲೆಗಳು ಹೆಚ್ಚು ಹೆಚ್ಚು ಆಗ್ತಾಯಿದೆ. ಅದರ ಸಮಸ್ಯೆಗಳು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಸಂಪಾದನೆಯ ಬಹು ದೊಡ್ಡ ಪ್ರಮಾಣವನ್ನು ನಾವು ಇದಕ್ಕಾಗಿ ಖರ್ಚು ಮಾಡ್ತಾಯಿದ್ದೀವಿ. ಇದನ್ನು ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಖರ್ಚು ಮಾಡ್ತಾಯಿದ್ದೀವಿ. ಯಾಕೆ ಸಮಸ್ಯೆಗಳು ಬರ್ತಾಯಿದೆ ಅಂದರೆ, ನಮಗೆ ತಿನ್ನೋಕ್ಕೆ ಗೊತ್ತಿಲ್ಲ ರೀ. ತಿನ್ನೋಕ್ಕೆ ಗೊತ್ತಿಲ್ಲ ಅನ್ನೋದಲ್ಲ, ಎಷ್ಟು ತಿನ್ನಬೇಕು, ತಿನ್ನೋದನ್ನು ಎಲ್ಲಿಗೆ ನಿಲ್ಲಿಸಬೇಕು ಅಂತ ಅನ್ನೋದೇನೆ ನಮಗೆ ಗೊತ್ತಿಲ್ಲ. ತಿನ್ನೋದನ್ನು ಎಲ್ಲಿಗೆ ನಿಲ್ಲಿಸಬೇಕು, ಅದೇ ಒಂದು ದೊಡ್ಡ ಸಮಸ್ಯೆ. ಯಾಕೆ ಗೊತ್ತಾ? ಆಹಾರಗಳಲ್ಲಿ ವೈವಿಧ್ಯತೆ ಇರುತ್ತೆ, ರುಚಿ ಇರುತ್ತೆ. ಆಹಾರ ತಿನ್ನುವಾಗ ನಮ್ಮ ವಾತಾವರಣ, ನಮ್ಮ ಪರಿಸರ, ನಾವು ಯಾರ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ, ನಮ್ಮ ಟೇಬಲ್ ಮೇಲೆ ಏನೇನೆಲ್ಲ ಇದೆ ಅಂತ ಅನ್ನುವ ಎಲ್ಲವೂ ನಾವು ತಿನ್ನೋದನ್ನು ನಿರ್ಧಾರ ಮಾಡುತ್ತೆ. ಹೀಗೆ ಯಾವ್ಯಾವುದೋ ಅಂಶಗಳು ನಾವು ತಿನ್ನೋದನ್ನು ನಿರ್ಧಾರ ಮಾಡ್ತಾ ಇರೋದ್ರಿಂದ ನಮ್ಮ ಮನಸ್ಸಿನ ಒಳಗಡೆ ಹೊಕ್ಕು, ಅಂದರೆ ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಂತ ಅನ್ನುವ ಒಂದು ಅಂಶವನ್ನು ನಾವು ನಗಣ್ಯ ಮಾಡ್ತಾ ಇದ್ದೀವಿ. ನಾವು ಯಾಕೆ ಜಾಸ್ತಿ ತಿಂತಿದ್ದೀವಿ ಅಂತಂದರೆ, ಈ ಮನುಷ್ಯ ಭೂಮಿ ಮೇಲೆ, ಅಂದರೆ ತುಂಬ ಹಿಂದಿನ ನಾನು ವಿಷಯ ಹೇಳ್ತಾ ಇರೋದು, ಈ ಮನುಷ್ಯ ಭೂಮಿ ಮೇಲೆ ಬಂದಾಗ ಅವನಿಗೆ ಕೃಷಿ ಮಾಡೋದು ಗೊತ್ತಿರಲಿಲ್ಲ, ಅಡುಗೆ ಮಾಡೋದು ಗೊತ್ತಿರಲಿಲ್ಲ. ಅವನಿಗೆ ಯಾವಾಗ ಯಾವ ಆಹಾರ ಎಷ್ಟು ಸಿಕ್ಕತ್ತೆ ಅಂತ ಅನ್ನೋದು ಕೂಡ ಅವನಿಗೆ ಗೊತ್ತಿರಲಿಲ್ಲ. ಹಾಗಾಗಿ ತನ್ನ ಎದುರಿಗೆ ಏನು ಆಹಾರ ಕಾಣುತ್ತೋ, ನನಗೆ ನಾಳೆಗೆ ಸಿಕ್ಕತ್ತೋ ಇಲ್ವೋ ಆಹಾರ ಅನ್ನುವ ಒಂದು ಭಯ ಮನುಷ್ಯನಲ್ಲಿ ಇತ್ತು. ಹಾಗಾಗಿ ತನ್ನ ಎದುರಿಗೆ ಆಹಾರವನ್ನು ಕಂಡಾಗ ತುಂಬ ಅದನ್ನು ಸೇರಿಸ್ಕೊಂಡ್ಬಿಡ್ತಾನೆ ಒಳಗಡೆ. ನಾಳೆಗೂ ಆಗುವಷ್ಟು, ನಾಡಿದ್ಗೂ ಆಗುವಷ್ಟು ಆಹಾರವನ್ನು ಸೇವಿಸ್ಕೊಂಡು ಬರ್ತಾನೆ. ಇದು ಮನುಷ್ಯನಲ್ಲಿ ಇರುವಂತಹ ಒಂದು ಇನೇಟ್ ಫೀಲಿಂಗ್. ಇದು ಈ ಒಂದು ಫೀಲಿಂಗು ಇವತ್ತಿಗೂ ಕೂಡ ನಾವು ಅದನ್ನು ಮಾಡ್ಕೊಂಡು ಬರ್ತಿದ್ದೀವಿ ಅಂತಂದಾಗ, ಇಷ್ಟೊಂದು ಬುದ್ಧಿವಂತನಾಗಿರುವಂತಹ ಮನುಷ್ಯ ಅದನ್ನು ಪಕ್ಕಕ್ಕಿಟ್ಟು ಈಗಿನ ಕಾಲಕ್ಕೆ ನಾವು ಏನು ಯೋಚನೆ ಮಾಡಬೇಕೋ ಅದನ್ನು ಯೋಚನೆ ಮಾಡಬೇಕು. ನಾವು ಯಾತಕ್ಕೆ ಹೀಗೆ ಅತಿಯಾಗಿ ತಿಂತೀವಿ ಅಂದರೆ, ಒಂದು ನೋಡಿ, ನಮ್ಮ ಟೇಬಲ್ ಮೇಲೆ ಬರೀ ಒಂದು ಅನ್ನ ಹುಳಿ ಅಥವಾ ಅನ್ನ ಸಾರು ಅಥವಾ ಬೇಯಿಸಿದ ಒಂದು ಮೊಟ್ಟೆ ಅಥವಾ 2 ಚಪಾತಿ ಅಂತ ಇದ್ದಾಗ ನಾವು ಕಡಿಮೆ ತಿಂದು ಹೇಳ್ತೀವಿ. ಅದೇ ನಿಮ್ಮ ಟೇಬಲ್ ಮೇಲೆ ಕೋಸಂಬರಿ ಇದೆ, ಪಲ್ಯ ಇದೆ, ಫ್ರೂಟ್ ಸಲಾಡ್ ಇದೆ, ಐಸ್ ಕ್ರೀಮ್ ಇದೆ, ಚಪಾತಿ ಇದೆ, ಬಗೆ ರೊಟ್ಟಿಗಳಿದೆ, ಹಾಗೆ 10, 15, 20 ತರಹದ ಆಹಾರಗಳನ್ನು ನಿಮ್ಮ ಮುಂದೆ ಇಟ್ಟಾಗ ನಮಗೆ ಗೊತ್ತಿಲ್ಲದೇನೆ ನಾವು ಹೆಚ್ಚು ಹೆಚ್ಚು ಆಹಾರವನ್ನು ಸ್ವೀಕರಿಸ್ತೀವಿ. ಇದಕ್ಕಿಂತ ಇನ್ನೊಂದು ದೊಡ್ಡ ಆಘಾತದ ವಿಷಯ ಏನು ಗೊತ್ತಾ? ನಾವು ಊಟ ಮಾಡುವಾಗ ನಮ್ಮ ಹೊಟ್ಟೆಗೂ ಮತ್ತು ನಮ್ಮ ಮನಸ್ಸಿಗೂ, ಅಂದರೆ ನಮ್ಮ ಮೆದುಳಿಗೂ ಇರುವ ಸಂಬಂಧದ ಬಗ್ಗೆ ನಮಗೆ ಏನು ಜ್ಞಾನನೇ ಇಲ್ಲ. ನಮಗೆ ನಮ್ಮ ಹೊಟ್ಟೆ ಒಂದು ಕಡೆ ಹೇಳ್ತಾ ಇರುತ್ತೆ ನಮ್ಮ ಮೆದುಳಿಗೆ, ನನಗಿನ್ನ ಸಾಕು ಅಂತ. ಆದರೆ ಮೆದುಳು ಒಪ್ಕೊಂಡಿದೆ ಅದು ಸಾಕು ಅಂತ ಅನ್ನೋದು. ಆದರೆ ಅದೇ ಮೆದುಳಿಗೆ ಇನ್ನೂ ಒಂದು ಗುಣ ಇದೆ. ಅದೇನೆಂದರೆ, ಅದನ್ನು ತಿರಸ್ಕರಿಸ್ಬಿಟ್ಟು ತನ್ನದೇ ಆದಂತಹ ಒಂದು ಸ್ವತಂತ್ರದ ದಿಕ್ಕಿನಲ್ಲಿ ಹೋಗುವಂತಹ ಒಂದು ಗುಣ ಇದೆ. ಇದು ಯಾವಾಗ ಬರುತ್ತೆ ಗೊತ್ತಾ? ತಟ್ಟೆ ಇಟ್ಕೊಂಡು ಬಿಡೋದು, ಟೆಲಿವಿಷನ್ ನೋಡ್ತಾ ಇರೋದು, ಕ್ರಿಕೆಟಲ್ಲಿ ಹೂ ಅಂತ, ಫುಟ್ಬಾಲಲ್ಲಿ ಅವರು ಒಂದೊಂದು ಸತಿ ಬಾಲ್ ಒದ್ದಾಗ್ಲೂ ಒಂದೊಂದು ಚಪಾತಿ ಒಳಗೆ ಹೋಗ್ತಾ ಇರುತ್ತೆ, ಗೊತ್ತೇ ಆಗ್ತಾ ಇಲ್ಲ. ಟೆಲಿವಿಷನ್ ನೋಡ್ತಾ ತಿಂತಾ ಇರೋದು, ಇಲ್ಲ ಸೀರಿಯಲ್ಗಳು ನೋಡ್ತಾ ತಿಂತಿರೋದು. ಅವಳಿಗೆ ಏನು ಮಾಡ್ತಾ ಇದ್ದಾನೆ, ಅತ್ತೆ ಆದವಳು ಸೊಸೆಗೆ ಏನು ಮೋಸ ಮಾಡ್ತಾ ಇದ್ದಾಳೆ, ಸೊಸೆ ಹೇಗೆ ಅತ್ತೆನ ತಿರುಗಿಸಿ ಹೊಡಿತಾ ಇದ್ದಾಳೆ ಅಂತ ಅದರ ಬಗ್ಗೆ ಮೆದುಳು ಯೋಚನೆ ಮಾಡ್ತಾ ಇದೆ ವಿನಃ ನನ್ನ ದೇಹದ ಒಳಗೆ ಏನು ಆಹಾರ ಹೋಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ನಾವು ಜಾಸ್ತಿ ತಿನ್ನೋದು ಒಂದೇ ಅಲ್ಲ, ಇನ್ನೂ ಒಂದು ದೊಡ್ಡ ತಪ್ಪನ್ನು ಮಾಡ್ತಿದ್ದೀವಿ. ಏನು ಗೊತ್ತಾ? ಹೊಟ್ಟೆ ಒಳಗೆ ಆಹಾರ ಹೋದಾಗ ಆ ಆಹಾರದ ಒಳಗಡೆ ಇರುವಂತಹ ಅನೇಕ ರಾಸಾಯನ ಪದಾರ್ಥಗಳನ್ನ ಗುರುತಿಸ್ಬೇಕಾದ್ರೆ ಅದು ಮೆದುಳಿಗೆ ಒಂದು ಸಂದೇಶವನ್ನು ಕಳಿಸುತ್ತೆ. ನಿನ್ನ ಹೊಟ್ಟೆನಲ್ಲಿ ಇವತ್ತು ಅನ್ನ ಬದ್ದು ಬಿದ್ದಿದೆ, ಅನ್ನದೊಳಗೆ ಇಂತಿಂಥ ಆಹಾರ ಅಂಶಗಳಿದೆ ಅಂತ ಅದು ಸಂದೇಶವನ್ನು ಕೊಟ್ಟಾಗ ಮೆದುಳು ಹೊಟ್ಟೆಗೆ ಇನ್ನೊಂದು ಸಂದೇಶವನ್ನು ರವಾನೆ ಮಾಡುತ್ತೆ. ಏನು ರವಾನೆ ಮಾಡುತ್ತೆ ಗೊತ್ತಿದೆಯಾ? ಇಂತಿಂಥ ಆಹಾರಕ್ಕೆ ಇಂತಿಂಥ
ಜೀರ್ಣರಸ ಬೇಕು, ಇಂತಿಂಥ ಎನಝೈಮ್ಗಳು ಬೇಕು ಅಂತ ಅನ್ನೋದನ್ನು ನಿಖರವಾಗಿ ಅದು ಸಂದೇಶವನ್ನು ಕೊಟ್ಟಾಗ ಅದು ಬಿಡುಗಡೆ ಆಗುತ್ತೆ, ನಮ್ಮ ಆಹಾರ ಜೀರ್ಣ ಆಗುತ್ತೆ. ಇಲ್ಲಿ ಆಹಾರ ಜೀರ್ಣ ಮಾಡ್ಕೊಳ್ತಾ ಇಲ್ಲ, ಯಾಕೆಂದರೆ ನಮ್ಮ ಮೆದುಳು ಇನ್ನೇನನ್ನೂ ಯೋಚಿಸ್ತಾ ಇದೆ, ಸುಮ್ಮನೆ ತಿಂತಾಯಿದ್ದೀವಿ. ಕೆಟ್ಟ ಅಭ್ಯಾಸ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನು ಮೊದಲೆಲ್ಲ ಇರಲಿಲ್ಲ ಇಂಥ ಅಭ್ಯಾಸಗಳು. ಮಗು ಚೆನ್ನಾಗಿ ಊಟ ಮಾಡಲಿ ಅಂತ ಹೇಳಿ ಅದನ್ನು ಯೂಟ್ಯೂಬ್ ಮುಂದೆ ಮಕ್ಕಳನ್ನ ಕೂಡಿಸ್ಬಿಟ್ಟು ಅದೇನೇನೋ ನರ್ಸರಿ ರೈಮ್ಗಳು ಇನ್ನೂ ಏನೇನೋ ತೋರಿಸ್ಕೊಂಡು ಮಗುಗೆ ಊಟ ಹಾಕ್ತಿದ್ದೀರಾ. ಆ ಮಗು ಅದು ಎಷ್ಟು ತಿಂತಿದೆ ಅಂತ ಅನ್ನೋದು ಗೊತ್ತೇ ಇಲ್ಲ. ಸುಮ್ಮನೆ ಒಂದು ಚೀಲಕ್ಕೆ ನೀವು ಹಾಕಿ ಏನನ್ನು ತುಂಬಿಸಿ ಚೀಲನ ಗಂಟು ಕಟ್ಟೋ ಹಾಗೆ ಆ ಮಗುವಿಗೆ ನೀವು ಸುಮ್ಮನೆ ತುಂಬಿಸ್ತಾ ಬರ್ತೀರ. ಆ ಮಗು ಅದನ್ನು ತಿಂತಿದೆ. ವಿಡಿಯೋ ನೋಡಿದೆ ಮಕ್ಕಳು ಇವತ್ತಿನ ದಿವಸ ಊಟ ಮಾಡೋದಿಲ್ಲ ಅಂತ ಅನ್ನೋ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾಯಿದೆ. ಹೀಗೆ ಮಕ್ಕಳಿಗೆ ನೀವು ಬಾಲ್ಯದಿಂದ ಅದು ಏನು ತಿಂತೀರಿ ಅಂತ ಅನ್ನೋದನ್ನೇ ತಿಳಿಸ್ತೇ ಹೋದಾಗ ತಾನು ಎಷ್ಟು ತಿಂತಿದ್ದೀನಿ ಅಂತ ಗೊತ್ತಾಗಲ್ಲ. ಈ ತಾನು ಎಷ್ಟು ತಿಂತಿದ್ದೀನಿ ಅಂತ ಅನ್ನೋವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ರುಚಿ ತುಂಬ ಗಾಢವಾಗಿ ಇರುವಂಥದ್ದನ್ನೇ ಇಷ್ಟಪಡ್ತೀವಿ. ಸೌಮ್ಯವಾಗಿರುವಂಥದ್ದನ್ನು ನಾವು ಆ ಸಮಯದಲ್ಲಿ ಇಷ್ಟಪಡೋಲ್ಲ. ಗಾಢವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಈ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳಿರ್ತಲ್ಲ, ಅದಕ್ಕೊಂದು ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ. ಅನ್ನ ಸಾರಿಗಿಂತನೂ ಆಂಬಡೆಗೆ ಜಾಸ್ತಿ ರುಚಿ ಇರುತ್ತೆ. ಆ ತರಹದ್ದನ್ನೇ ಹೆಚ್ಚು ರುಚಿ, ಯಾಕೆಂದರೆ ಮೆದುಳು ಆ ಕಡೆಗೆ ಗಮನ ಹರಿಸಿಲ್ವಲ್ಲ. ಸೊ ಮೆದುಳನ್ನ ಆದಷ್ಟು ಎಳ್ಕೊಬೇಕಾದ್ರೆ ಸ್ವಲ್ಪ ಜಾಸ್ತಿ ರುಚಿಯನ್ನು ಕೊಡಬೇಕು. ಹಾಗೆ ಆ ತರಹದ ಅತಿಯಾಗಿ ಘಮ ಇರುವಂಥದ್ದು, ಚಾಕ್ಲೇಟ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಈ ತರಹದ ಘಮಲು ಜಾಸ್ತಿ ಇರುವಂಥದ್ದನ್ನೇ ಹೆಚ್ಚು ಹೆಚ್ಚು ತಿನ್ನೋದ್ರಿಂದ ಹೆಚ್ಚು ಕ್ಯಾಲೋರಿ ತಿಂತೀವಿ, ಹೆಚ್ಚು ಕೊಲೆಸ್ಟ್ರಾಲ್ ತಿಂತೀವಿ, ಮತ್ತು ಹೆಚ್ಚು ಪ್ರಮಾಣದ ಅನಾರೋಗ್ಯಕರವಾಗಿರುವಂತಹ ಆಹಾರಾಂಶಗಳೇ ಅಲ್ಲದೇ ಇರುವಂತಹ ಆಹಾರವನ್ನು ನಾವು ಇಂಥ ಸಮಯದಲ್ಲಿ ಸ್ವೀಕರಿಸ್ತೀವಿ. ಸೊ ನೀವು ಊಟ ಮಾಡಬೇಕಾದ್ರೆ ನಮ್ಮ ಹಿಂದಿನ ಪದ್ಧತಿ ಇತ್ತು. ಏನಿತ್ತು ಗೊತ್ತಾ? ಊಟ ಮಾಡುವಾಗ ಪರಿಶಂಚನೆ ಮಾಡಿ ಆದಮೇಲೆ ತುಟಿಕ್ ಪಿಟಿಕ್ ಅಂತ ಅನ್ನದೆ ಏನು ಊಟ ಬಡಿಸ್ತಾರೆ ಅದನ್ನು ಸಂತೋಷವಾಗಿ ನನ್ನ ತಟ್ಟೆನಲ್ಲಿ ಏನಿದೆ, ನಾನು ಏನನ್ನು ಕಲಿಸ್ಕೊತಾ ಇದ್ದೀನಿ, ನಾನು ಏನನ್ನು ತಿಂತಿದ್ದೀನಿ ಅಂತ ಅನ್ನುವ ಒಂದು ಶಿಸ್ತಿತ್ತು. ಈ ಶಿಸ್ತನ್ನು ಗಂಡು ಮಕ್ಕಳಿಗೆ ಹೇಳಿದರು, ನೀವು ಉಪನಯನ ಆದಮೇಲೆ ನೀವು ಹೀಗೆ ಮಾತಾಡಬಾರ್ದು ಅಂತ. ಆದರೆ ಅದು ಇಂಡೈರೆಕ್ಟಾಗಿ ಎಲ್ರಿಗೂ ಅನುಕೂಲ ಆಗ್ತಾಯಿತ್ತು. ಯಾವಾಗ ಒಟ್ಟಿಗೆ ಊಟಕ್ಕೆ ಕೂತಾಗ 4 ಜನ ಗಂಡು ಮಕ್ಕಳು ಮಾತಾಡಲ್ವೋ ಅಲ್ಲಿ ಹೆಣ್ಣುಮಕ್ಕಳು ಮಾತಾಡ್ತಾ ಇರಲಿಲ್ಲ. ಸೊ ಯಾರೊಬ್ಬರೂ ಊಟನೇ ಮಾತೇ ಆಡದೆ ಗಂಭೀರವಾಗಿ ಕೂತ್ಕೊಂಡು ಊಟ ಮಾಡಿದಾಗ ನಾವೇನು ತಿಂತಿದ್ದೀವಿ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮಗೆ ಹೊಟ್ಟೆ ತುಂಬಿದ ತಕ್ಷಣ ನಾವು ನಿಲ್ಲಿಸ್ತೀವಿ. ಇಲ್ಲಿ ಎಲ್ಲರೂ ಕೇಳೋದು, ನನ್ನ ಪೇಷಂಟ್ಗಳನ್ನ ನಾನು ತುಂಬ ಕೇಳೋದು, ನಾವು ಎಷ್ಟು ತಿನ್ನಬೇಕು, ಎಷ್ಟು ಮಿಲಿಗ್ರಾಮ್ ತಿನ್ನಬೇಕು, ಎಷ್ಟು ಗ್ರಾಮ್ ತಿನ್ನಬೇಕು. ಯಾರಾದರೂ ಗ್ರಾಮು ಮಿಲಿಗ್ರಾಮ್ಗಳಲ್ಲಿ ತೂಕ ಹಾಕ್ಕೊಂಡು ಊಟ ಮಾಡೋಕ್ಕೆ ಸಾಧ್ಯನೇನ್ರಿ? ಮನುಷ್ಯ ಹೇಗೆ ತಿನ್ನಬೇಕು ಅಂದರೆ, ಒಂದು ನಿಮಗೆ ಹೊಟ್ಟೆಗೆ ಹಿತವಾಗಿರುವಂತಹ ಒಂದು ಕಪ್ಪನ್ನು ಇಟ್ಕೊಳ್ಳಿ, ಡಿಸಿಪ್ಲಿನ್ ಮಾಡಿಕೊಳ್ಳಿ ನೀವು, ಅದು ತುಂಬ ಮುಖ್ಯ. ಯಾವುದೋ ಒಂದು ಕಪ್ಪು ನಿಮ್ಮ ಹೊಟ್ಟೆಗೆ ಹಿತ ಅಂತ ಅದು ಗೊತ್ತು ಮಾಡ್ಕೊಳ್ಳಿ. ಆ ಕಪ್ಪಿನ ಅಳತೆಯಲ್ಲೇ ನೀವು ನಿಮ್ಮ ಎಲ್ಲವನ್ನು ಊಟ ಮಾಡ್ತಾ ಹೋಗಿ. ಆವಾಗ ನಿಮ್ಮ ಕ್ಯಾಲೋರಿ ಏನು ನೀವು ಸ್ವೀಕರಿಸ್ತೀರ ಅದು ಹೆಚ್ಚು ಕಡಿಮೆ ಪ್ರತಿ ದಿವಸ ಒಂದೇ ಮಟ್ಟದಲ್ಲಿ ಇರುತ್ತೆ. ಅದು ನಿಮ್ಮ ಕ್ಯಾಲೋರಿ ವೇರಿ ಆಗೋದಿಲ್ಲ. ಸೊ ಒಂದು ಕಪ್ಪು ಅಥವಾ ಒಂದು ಸೌಟು ಅಥವಾ ಯಾವುದೋ ನಿಮ್ಮ ಕಣ್ಣಿಗೆ ಅಳತೆ ಒಂದು ಸರಿ ಅಂತ ಇದೆಯಲ್ಲ, ನಿಮ್ಮ ಹೊಟ್ಟೆಗೆ ಅದು ಸರಿಯಾಗಿರಬೇಕು, ನಿಮ್ಮ ಕಣ್ಣು ಅದನ್ನು ಗ್ರಹಿಸಿರಬೇಕು. ಅಂತಹ ಒಂದು ಅಳತೆಯನ್ನು ನೀವು ಇಟ್ಕೊಂಡು ಪ್ರತಿ ದಿವಸ ಊಟ ಮಾಡಿ. ಊಟ ಮಾಡುವಾಗ ನಾನು ಏನು ಊಟ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡಿ. ಈ ಅಡುಗೆಯನ್ನು ಮಾಡಿ ಹಾಕಿದವಳು ಅಮ್ಮನ, ಹೆಂಡತಿನ, ಅಥವಾ ಈಗಿನ ಕಾಲದಲ್ಲಿ ಗಂಡಸರು ಅಡುಗೆ ಮಾಡ್ತಾರೆ, ನನ್ನ ಗಂಡ ಮಾಡಿದ್ದ ಅಂತ ಯೋಚನೆ ಮಾಡಿ ಅವರಿಗೆ ಒಂದು ಪ್ರೀತಿಯ ಥ್ಯಾಂಕ್ಸನ್ನು ಹೇಳಿ. ಅದು ನಿಮ್ಮ ಖುಷಿಯನ್ನು ಕೊಡುತ್ತೆ. ಯಾವಾಗ ನೀವು ಖುಷಿಯಾಗಿ ತಿಂತೀರೋ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ದೇಹ ಅತಿ ತೂಕದಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ನಮಸ್ಕಾರ.